ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸಾರಿ, ನಿಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ನನಗೆ ಆ್ಯಕ್ಚುಲಿ ಏನಾಗ್ತಿತ್ತು ಅಂತ ಅಂದರೆ ಬೆಳಗ್ಗೆ ಎದ್ದು ಒಂದು ರೌಂಡ್ ರಿವಿಷನ್ ಮಾಡಿಕೊಂಡು ಮತ್ತು ಕೆಲ್ಸಕ್ಕೆ ಹೋಗಿ ಆ್ಯಕ್ಚುಲಿ ನನಗೆ ಕೆಲಸ ಜಾಸ್ತಿ ಅನ್ನೋದಕ್ಕಿಂತ ನಮಗೆ ಏನಂತಾರೆ ಟ್ರಾವೆಲಿಂಗೇ ಕಷ್ಟ ಆಗ್ತಿತ್ತು. ಸೊ ಮನೆಯಿಂದ ಒಂದು 12-13 ಕಿಲೋಮೀಟರ್ಸ್ ಆಗುತ್ತೆ ನನ್ನ ವರ್ಕ್ ಮಾಡೋಂಥ ಜಾಗ. ಮತ್ತೆ ಬರೋದು ಕೂಡ ಅಷ್ಟೇ ದೂರ ಆಗೋದ್ರಿಂದ ನನಗೆ ಒಂದು 25 ಕಿಲೋಮೀಟರ್ಸ್ ಪರ್ ಡೇ ಓಡಾಡಬೇಕು. ಆ್ಯಂಡ್ ನಾನು ಅಷ್ಟೊಂದು ಸ್ಟ್ರೆಂತಿ ಆಗೂ ಇಲ್ಲ. ಹಾಗಾಗಿ ನನಗೆ ಹೆಂಗೆ ಅನ್ಸೋದು ಅಂದರೆ ತುಂಬ ಟಯರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಆ್ಯಂಡ್ ಹೆಂಗೋ ಇರೋದನ್ನು ಪೋರ್ಷನ್ಸ್ನ ಓದಿ ಮುಗಿಸಿ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ತಿತ್ತು. ಸೊ ಈ ನಡುವೆ ನನಗೆ ಯೂಟ್ಯೂಬ್ ಚಾನಲ್ಲು ನಿಜವಾಗ್ಲೂ ಫೋನೇ ನೋಡೋದಕ್ಕೆ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ. ಯೂಟ್ಯೂಬ್ನ ಮೇಂಟೈನ್ ಮಾಡೋದು ಇರಲಿ. ಅದಾದಮೇಲೆ ನನಗೆ ಇತ್ತೀಚೆಗಂತೂ ತುಂಬ ವೈಯಕ್ತಿಕವಾಗಿ ಮೆಸೇಜಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಟೆಲಿಗ್ರಾಮಲ್ಲಿ. ಅಂದರೆ ಲೈಕ್ ನಿಮ್ಮ ವೀಡಿಯೋಸ್ನ ನೋಡಿ ನಮ್ಗೆ ಇನ್ನೂ ಮೋಟಿವೇಟ್ ಆಗ್ತಿತ್ತು. ಆ್ಯಂಡ್ ಯಾಕೆ ವಿಡಿಯೋ ಮಾಡೋದನ್ನ ನಿಲ್ಸಿದ್ರಿ, ನೀವು ಓದ್ತಿಲ್ವಾ, ಏನು ಮಾಡ್ತಿದ್ದೀರಾ, ಎಲ್ಲಿ ಹೋಗಿಬಿಟ್ರಿ ಅಂತೆಲ್ಲ ಮೆಸೇಜ್ ಮಾಡಿದರು. ಸೊ ನಾನು ಅವ್ರಿಗೆಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಿದ್ದೆ. ಆ್ಯಂಡ್ ನೋಟ್ಸು ಏನಾದ್ರು ಓದೋದ್ರ ಬಗ್ಗೆ ಕೇಳಿದ್ರೆ ನಾನು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಿದ್ದೆ. ಬಟ್ ನನಗೆ ಯೂಟ್ಯೂಬಲ್ಲಿ ಮೇನ್ಲಿ ನನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಯಾಕೆಂದರೆ ಎಡಿಟ್ ಮಾಡಬೇಕು, ಹಾಕಬೇಕು. ಸೊ ಅದಕ್ಕೆ ಅಂತ ಟೈಮ್ ಕೊಡೋಕ್ಕಾಗ್ತಿಲ್ಲ. ಆ್ಯಂಡ್ ಈ ಒಂದು 3 ತಿಂಗಳಲ್ಲಿ ನಾನು ಕಲ್ತಿದ್ದೇನಂತ ಅಂದರೆ ಇವಾಗ ನಾನು ಆ್ಯಕ್ಚುಲಿ ಅದನ್ನು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಏನಂತ ಅಂದರೆ ದಿನದಲ್ಲಿ ನಮಗೆ 24 ಗಂಟೆ ಸಿಕ್ತು ಅಂತ ಅಂದರೆ ನಾನು ಯಾವಾಗಲೂ ಹೇಳುವೆ ಅಟ್ಲೀಸ್ಟ್ ಒಂದು 10 ಅವರ್ಸ್ ನಮಗೆ ಅಂತ ಎತ್ತಿಟ್ಕೊಳ್ಳೋಣ, 10 to 12 ಅವರ್ಸ್ ನಮಗೆ ಅಂತ ಎತ್ತಿಟ್ಕೊಳ್ಳೋಣ. ಇನ್ನು 12 ಅವರ್ಸ್ ನಾವು ಲೈಕ್ ಏನು ಕೆಲಸ ಮಾಡ್ತಿದ್ದೀವಿ ಅದಕ್ಕೆ ಅಂತ ನಾವು ಫುಲ್ ಕಂಪ್ಲೀಟಾಗಿ ಕೊಡೋಣ ಅಂತ ಅಂದ್ಬಿಟ್ಟು. ಅದರಲ್ಲಿ 8 ಅವರ್ಸ್ ನಾವು ಒಳ್ಳೆ ನಿದ್ರೆ ಮಾಡಲೇಬೇಕು. ಯಾಕೆಂದರೆ ಎಲ್ಲರೂ ಕೂಡ ನಿದ್ದೆ ಮಾಡಬೇಕು. ಆ್ಯಂಡ್ ಆಸ್ಪಿರೆಂಟ್ಸು 8 ಅವರ್ಸ್ ಯಾಕೆ ನಿದ್ದೆ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ನಮಗೆ ನಿದ್ರೆ ಮಾಡಿದಷ್ಟು ನಮಗೆ ಒಂದು ಮೈಂಡ್ ಕೂಡ ಒಂದು ಸ್ಟೆಬಿಲಿಟಿಯಲ್ಲಿರುತ್ತೆ. ನಾವು ಏನೇ ಹೇಳಿದ್ರು ಅದು ಕೇಳುತ್ತೆ. ಆ್ಯಂಡ್ ಕೇಳಿಸ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ತುಂಬ ಕಾಲ ಅದನ್ನು ನೆನ್ಪಿಟ್ಕೊಳ್ಳುತ್ತೆ. ಈಗ ಬೇಕಾದ್ರೆ ನೀವು ಅದನ್ನು ಟೆಸ್ಟ್ ಮಾಡ್ಬೋದು. ಈಗ ನನಗೆ ಹೆಂಗಾಗುತ್ತೆ ಅಂದರೆ ನಿದ್ದೆನ ನಾನು ನೀಟಾಗಿ ಮಾಡಲಿಲ್ಲ ಅಂದರೆ ಆ ದಿನ ಸ್ವಲ್ಪ ಜಾಸ್ತಿ ನಾನು ಕೋಪ ಮಾಡ್ಕೊತಿರ್ತೀನಿ. ಆ್ಯಂಡ್ ಅದನ್ನು ನನಗೆ ಏನಾದ್ರು ಒಂದು ನೆನಪಿಸ್ಕೊಳ್ಳೋದಕ್ಕೆ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಆ ಪದಗಳನ್ನ ನನಗೆ ಸಿಗ್ತಾ ಇರಲ್ಲ. ಸೊ ಆ ಥರ ಆಗ್ತಿರುತ್ತೆ. ಸೊ ನಾನು ಒಂದು 8 ಅವರ್ಸ್ ನಿದ್ದೆ ಮಾಡಬೇಕು ಅಂತ ಎಲ್ರಿಗೂ ಹೇಳ್ತಿದ್ದೆ. ಆ್ಯಂಡ್ 8 ಅವರ್ಸ್ ನಾನು ನಿದ್ದೆನೂ ಮಾಡ್ತಿದ್ದೆ. ಅದಾದಮೇಲೆ ಏನಾಗ್ತಿತ್ತು ಅಂದರೆ ನಮ್ಮವ್ರಿಗೆ ನಾವು ಅಟ್ಲೀಸ್ಟ್ 1 ಅವರ್ ಟೈಮ್ ಕೊಡೋಣ ಅಂತಿದ್ವಿ. ಸೊ ಅದು ಹೆಂಗೋ ಒಂಚೂರು ಟೈಮ್ ಕೊಡೋದು ಹೆಂಗೋ ಆಗ್ತಿತ್ತು. ಬಟ್ ಹೆಂಗಾಗ್ತಿತ್ತು ಅಂದರೆ ಸೇಮ್ ನಾನು 1 ಮಂತ್ ಹೋರಾಡಿದೆ, ಇಲ್ಲ ಓದ್ತೀನಿ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ. ಬಟ್ ಅದು ಆಗ್ತಾ ಏನಾಗುತ್ತೆ ಅಂದರೆ ನಮ್ಮ ಬಾಡಿನೂ ಕೂಡ ಮಷೀನ್ ಅಲ್ವಲ್ಲ. ನಾವೇನೋ ಒಂದು ಪ್ರೋಗ್ರಾಮ್ ಬರೆದ್ಬಿಟ್ಟು ಹಾಕಿದರೆ ಲೈಕ್ ಅದು ಎಕ್ಸಿಕ್ಯೂಟ್ ಆಗಿ ಕಂಪ್ಯೂಟರ್ ಹಾಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಮನುಷ್ಯ ಆ ರೀತಿ ಆಗಲ್ಲ. ಸೊ ಮಿಕ್ಸ್ಡ್ ಎಮೋಷನ್ ಮನುಷ್ಯನಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಒಂದನ್ನು ನೋಡಿದ ತಕ್ಷಣ ಈಗ ನಮಗೆ ಐಸ್ ಕ್ರೀಮ್ ನೋಡಿದ ತಕ್ಷಣ ಎಂಥದೇ ಶೀತ ಕಾಲದಲ್ಲಿದ್ದರೂ ತಿನ್ನಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನೆಗಡಿ ಕೆಮ್ಮಾಗಿದ್ರು ಬಜ್ಜಿ ಬೋಂಡ ಚಳಿ ಟೈಮಲ್ಲಿ ನೋಡಿದಾಗ ತಿನ್ನಲೇಬೇಕನ್ಸುತ್ತೆ. ಸೊ ಆ ಥರ ಎಲ್ಲ ಅನಿಸ್ದಾಗ ನನಗನ್ಸೋದು ಒಂದು ಕಡೆ ಎಲ್ಲೋ ಒಂದು ಕಡೆ ಪ್ರೆಷರೈಸ್ಡ್ ಆಗಿ ನಿಜವಾಗ್ಲೂ ಹೆಂಗಾಗ್ತಿತ್ತು ಅಂದರೆ ನಂಗೆ ಇತ್ತೀಚೆಗೆ ಕಳೆದ 1-1.5 ತಿಂಗಳು 2 ತಿಂಗಳಿಂದ ಬರೀ ಕೆಲ್ಸಕ್ಕೆ ಹೋಗು, ಮನೆಗೆ ಬಾ, ಓದು, ಬುಕ್ ಎತ್ತಿಡು. ಬಟ್ ಓದಿದ್ದು ಎಷ್ಟು ತಲೆಗುಳಿತಿದೆ. ಸೊ ಅದೇನೋ ಒಂಥರ ಹೆಂಗಾಗ್ತಿದೆ ರೊಟೀನ್ ಅಂತ ಅಂದರೆ ಏನೋ ಓದ್ತಿದ್ದೀನಿ ಅನ್ನೋ ಥರ ಅಷ್ಟೇ ಆಗ್ತಿತ್ತು. ಟು ಬಿ ಹಾನೆಸ್ಟ್, ನಾನು ಯಾಕೆ ಮುಚ್ಚಿಡಲಿ ಈ ವಿಚಾರನ? ಯಾಕೆ ಅಂತ ಅಂದರೆ ನಾವು ಯಾವತ್ತೂ ನಾವು ಮೋಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಅವತ್ತೇ ನಮ್ಮ ಲೈಫಲ್ಲಿ ಫೇಲ್ಯೂರು ನಾವೇ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಅರ್ಥ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೇನಂತ ಅಂದ್ಕೊಂಡೆ ಅಂದರೆ ಇಲ್ಲ ಬೇಡ, ಈಗ ಕಳೆದ 1 ವಾರದಿಂದ ನಾನು ಏನು ಅನ್ಕೋತಿದ್ದೇನೆ ಅಂದರೆ ಓದೋದು ನನ್ನ ಫಸ್ಟ್ ಪ್ರಿಯಾರಿಟಿ. ಆ್ಯಂಡ್ ಕೆಲಸ ಸಿಕ್ಕಿದೆ ಡೆಫಿನೆಟ್ಲಿ ಅದೇನಂತ ನಾವು ಹೇಳ್ತೀವಿ, ಜೀವನ ನಡೆಸೋದಕ್ಕೆ ದುಡ್ಡು ಬೇಕು. ಬಟ್ ಜೀವನ ಪೂರ್ತಿ ಬರೀ ದುಡ್ಡೇ ಆಗಬಾರ್ದು. ಹಾಗಾಗಿ ಈಗೇನು ಕೆಲಸ ಮಾಡ್ತಿದ್ದೀವಿ, ಸೊ ನಾವು ಅಲ್ಲಿ 100% ಕೊಡೋಣ. ಆ್ಯಂಡ್ ಅದರಿಂದನೂ ನಮಗೆ ಸಂಬಳ ಬರುತ್ತೆ, ಅದಕ್ಕೂ ನಮಗೆ ಗ್ರ್ಯಾಟಿಟ್ಯೂಡ್ ಇರಲಿ. ಅದಾದಮೇಲೆ ಓದೋದೇನಿದೆ ಅದನ್ನು ಫಸ್ಟ್ ಪ್ರಿಯಾರಿಟಿ ಹೆಂಗಿತ್ತು ಫಸ್ಟ್ ಹಾಗೇನೆ ಮಾಡ್ಕೊಳ್ಳೋಣ, ಓದ್ಕೊಂಡು ಹೋಗೋಣ ಅಂತ. ಬಟ್ ಇದ್ರ ನಡುವೆ ನಂಗೆ ಹೆಂಗೆ ಅನಿಸ್ತು ಅಂದರೆ ಏನೋ ಒಂಥರ ಮಿಸ್ಸಿಂಗ್ ಫೀಲು. ಏನಂತ ಈಗ ನಾನು ನೆನಪಿಸ್ಕೊಂಡು ಹೀಗೆ ಕುತ್ಕೊಂಡು ಓದ್ತಿದ್ದೆ. ಆ್ಯಂಡ್ ಮಾಡರ್ನ್ ಹಿಸ್ಟ್ರಿ ಇವತ್ತಿಂದ ಸ್ಟಾರ್ಟ್ ಮಾಡಿದೆ ಓದೋಣ ಅಂತ. ಆ್ಯಂಡ್ ಸಡನ್ನಾಗಿ ನನಗೆ ಬಂದಿದ್ದ ಥಾಟ್ ಏನಂತ ಅಂದರೆ ಸಾಯಿ ದೇವ್ಸ್ ವೀಡಿಯೋಸ್ ನಾನು ಏನು ಮಾಡ್ತಿದ್ದೆ ಸ್ಟಡಿ ವ್ಲಾಗ್ಸು, ಅವಾಗ ಒಂಥರ ಕನ್ಸಿಸ್ಟೆನ್ಸಿ ಇತ್ತು ನನಗೆ. ಯಾಕೆ ಅಂದರೆ ನಾನು ಒಂದು ಪಕ್ಷ ಇವತ್ತು ಓದಲ್ಲಪ್ಪ, ಇವತ್ತು ನಂಗೆ ಟಯರ್ಡ್ ಆಗಿದೆ ಅಂತ ಒಂದಿನ ನಾನು ರೆಸ್ಟ್ ಮಾಡಿದ್ರು ನಂಗೆ ನೆಕ್ಸ್ಟ್ ಡೇ ನೀವೆಲ್ಲ ಮೆಸೇಜ್ ಆಗ್ತಿದ್ರಿ, ಎಲ್ಲಿ ಹೋದ್ರಿ, ಯಾಕೆ ಇವತ್ತು ವ್ಲಾಗ್ ಬಂದಿಲ್ಲ. ಸೊ ಒಂದು ಕನ್ಸಿಸ್ಟೆನ್ಸಿ ನನಗೆ ನಿಮ್ಮೆಲ್ಲರಿಂದ ನಂಗೆ ಇನ್ನೂ ಜಾಸ್ತಿ ಆಗಿತ್ತು. ಯಾಕೆಂದರೆ ಯಾರಾದರೂ ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂದಾಗ, ಈಗ ಒಂದು ಸಣ್ಣ ಮಗು ನಮ್ಮ ಮುಂದೆ ಇದೆ ಅಂತಲೇ ಅಂದ್ಕೊಳ್ಳೋಣ. ಸೊ ಆ ಮಗು ಏನೋ ಒಂದು ಕಿತಾಪತಿ ಮಾಡ್ತಿರುತ್ತೆ. ಆ ಮಗು ಕಿತಾಪತಿ
ಮಾಡಬೇಕಾದ್ರೆ ನಾವು ನೋಡ್ತೀವಲ್ವ, ಅದೆಷ್ಟು ಸ್ಟೇಬಿಲಿಟಿಯಾಗಿ ನಿಂತ್ಕೊಬಿಡುತ್ತೆ ನೋಡಿ, ಸ್ಟೇಬಲಾಗಿ ನಿಂತ್ಕೊಡುತ್ತೆ. ಆ್ಯಂಡ್ ಅದೇನು ಮಾಡುತ್ತೆ, ಅದೇನು ಕೆಲಸ ಮಾಡ್ತಿತ್ತು ಅದು ಮಾಡ್ತಾನೆ ಇಲ್ಲ ಅನ್ನೋಂಗೆ ಬಿಹೇವ್ ಮಾಡಿ ಕರೆಕ್ಟಾಗಿರೋ ಕೆಲಸ ಮಾಡೋದಕ್ಕೆ ಮಾತ್ರ ಹೋಗುತ್ತೆ. ಸೊ ಆ ರೀತಿ ಯಾರಾದರೂ ನಮ್ಮನ್ನು ಮಾನಿಟ್ರಿಂಗ್ ಮಾಡ್ತಿದ್ರೆ, ಅಥವಾ ಯಾರಾದರೂ ಒಬ್ಬರು ನಮ್ಮನ್ನು ನೋಡ್ತಿದ್ರೆ, ಅಥವಾ ಮೆಂಟರ್ಶಿಪ್ ನಮಗೆ ಕೊಡ್ತಿದ್ರೆ, ನಮಗೊಂದು ಇಲ್ಲ ನಾವು ಹೀಗೆ ಇರಬೇಕು ಅನ್ನೋದು ನಮಗೊಂದು ಫಾರ್ಮ್ ಇರುತ್ತೆ. ಬಟ್ ನಮಗೇನೂ ಇಲ್ಲ ಅಂತ ಅಂದಾಗ ಓಕೆ ಏನೋ ಒಂದು ಮಾಡಬೇಕು, ಮಾಡ್ತಿದ್ದೀವಿ ಅಷ್ಟೇ. ಈಗ ಎಷ್ಟೋ ಜನ, ನಾನು ಇದನ್ನು ಹಿಂದೆನೂ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಆ್ಯಂಡ್ ಅದು ನನ್ನ ಲೈಫಲ್ಲೂ ಇವಾಗ ಅನಿವಾರ್ಯ ಅಲ್ಲ, ಏನಂತಾರೆ ಅದನ್ನು, ಅನುಭವಕ್ಕೆ ಬಂದಿದೆ. ಏನಾಗ್ತಿದೆ ಈಗ ಲೈಫಲ್ಲಿ ಅಂದರೆ, ಬೆಳಗ್ಗೆ ಫುಲ್ ಪಟ ಅಂದರೆ ರಿವಿಷನ್ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು ಕರೆಕ್ಟಾಗಿ ತಿಂಡಿ ಊಟ ಟೈಮಿಗೆ ಬರ್ತೀನಿ, 5 ನಿಮಿಷ ಇರ್ತೀನಿ ನಾನು ಆಫೀಸ್ಗೆ ಹೋಗೋ ಟೈಮಿಗೆ, ಕರೆಕ್ಟಾಗಿ ಗಬ ಅಂತ ತಿಂತೀನಿ, ಓಡ್ತಿದ್ದೀನಿ. ಸೊ ಅಲ್ಲಿ ಮಾಡ್ತಿರೋ ಅಡುಗೆಗೆ ರುಚಿ ಅಷ್ಟೆಲ್ಲ ನಮ್ಮಮ್ಮ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಆ ಊಟನ ರುಚಿಯಿಂದ ಸವಿಯೋದಕ್ಕೆ ಆಗ್ತಿಲ್ಲ ನನಗೆ. ಇದನ್ನು ನಾನು ಎಲ್ರಿಗೂ ಹೇಳುವೆ, ಏನೊಂದು 5 ನಿಮಿಷ 10 ನಿಮಿಷದಲ್ಲಿ ತಿನ್ಕೊಂಡು ಹೋಗ್ತೀರ, ಒಂದು 15 ಮಿನಿಟ್ಸ್ ಆದ್ರೂ ಊಟಕ್ಕೆ ಕೊಡಿ, ಒಂದು ಊಟನ ನೀಟಾಗಿ ಸವಿರಿ, ಅದರಲ್ಲೊಂದು ಖುಷಿ ಪಡಿ, ಹಂಗೆ ಹಿಂಗೆ ಅಂತೆಲ್ಲ. ನಾನೇ ಅದನ್ನು ಮಾಡೋದಕ್ಕಾಗ್ತಿಲ್ಲ. ಆವಾಗ ಅಂದ್ಕೊಂಡೆ, ಲೈಫ್ ನಮಗೆ ಎಲ್ಲ ಪರೀಕ್ಷೆಗಳನ್ನ ಮುಂದೆ ಇಡೋದೇ ನಾವು ಅದನ್ನೆಲ್ಲ ನೋಡಬೇಕಂತ. ಯಾಕೆಂದರೆ ಇನ್ನೊಬ್ರು ನೋಡಿ ದೂರ ತುಂಬ ಸುಲಭ, ಬಟ್ ಅದು ನಮ್ಮ ಲೈಫಲ್ಲಿ ಆಗ್ತಿದೆ ಅಂದಾಗ ಅದನ್ನು ಫೇಸ್ ಮಾಡಿಕೊಂಡು ನಾವು ಅದನ್ನು ಗೆದ್ಕೊಂಡು ಹೆಂಗೆ ಮುಂದೆ ಹೋಗ್ತೀವಿ, ಅದು ನಿಜವಾದ ಆ್ಯಕ್ಚುಲಿ ಲೈಫ್ ನಾನು ಅರ್ಥ ಮಾಡ್ಕೊಂಡಿರೋದು. ಹಾಗಾಗಿ ಈಗ ಕಳೆದ ಒಂದು ವಾರದಿಂದ ಏನು ಮಾಡ್ತಿದ್ದೀನಿ, ರಿವಿಷನ್ನೇ ಫಾಸ್ಟಾಗಿ ಮುಗಿಸ್ತಿಲ್ಲ. ನಾನು ಹೇಳೋದೊಂದು 5-10 ನಿಮಿಷ ಮುಂಚೆ ಹೇಳ್ತಿದ್ದೀನಿ, ಆ್ಯಂಡ್ ರಿವಿಷನ್ ಏನು ಮಾಡ್ತಿದ್ದೆ ಆ ಟೈಮು ಕರೆಕ್ಟಾಗಿ ಮಾಡ್ತೀನಿ. ಆ್ಯಂಡ್ ನಾನೇನು ರೆಡಿ ಆಗಿಬಿಟ್ಟು ಕೂರ್ತಿದ್ದೆ 1-2 ನಿಮಿಷ, ಅದು ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಅಲ್ಲೇ ಹಾಲಲ್ಲಿ ಕುತ್ಕೊಂಡು ನಿಧಾನಕ್ಕೆ ತಿಂಡಿ ತಿನ್ಕೊಂಡು ನಿಧಾನಕ್ಕೆ ಆಫೀಸ್ಗೆ ಹೋಗ್ತೀನಿ. ಸೊ ಈ ಥರ ನಾವು ಒಂದು ರೊಟೀನಲ್ಲಿ ನಾವು ಚೇಂಜ್ ಮಾಡ್ಕೋತಿದ್ದೀವಿ ಅಂದರೆ, ಈ ಸಣ್ಣ ಪುಟ್ಟದನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ ದೊಡ್ಡದನ್ನು ನಾವು ಚೇಂಜ್ ಮಾಡ್ತೀವಿ ಅಂದರೆ ಆಗಲ್ಲ. ಆ್ಯಂಡ್ ಸಣ್ಣದ್ರಲ್ಲಿ ನಾವೇನು ಖುಷಿನ ಹುಡುಕ್ತಿರ್ತೀವಿ, ಆ್ಯಂಡ್ ಡೆಫಿನೆಟ್ಲಿ ಆ ಖುಷಿಗಳೇ ನಮಗೆ ತುಂಬ ನೆನಪಿರೋದು. ನಾವು ಅನ್ಕೋತೀವಿ ದೊಡ್ಡದಾಗಿ ಖುಷಿ ಪಡಬೇಕು, ನಾವು ದೊಡ್ಡದಾಗಿ ನಮಗೆ ಹಂಗಾಗಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಉಪೇಂದ್ರ ಸರ್ದಿಲ್ಲೇ ಯಾವುದು ವಿಡಿಯೋ ನೋಡಿದೆ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಹೇಗೆ ಅಂದರೆ, ನಾನು UPSC ಜರ್ನಿಲಿ ನಾನು ನಿಜವಾಗ್ಲೂ ಖುಷಿ ಕಂಡಿರ್ತೀನಿ, ದುಃಖನೂ ಕಂಡಿರ್ತೀನಿ, ಅವಮಾನ ಎಲ್ಲದನ್ನೂ ಕಂಡಿರ್ತೀನಿ. ಬಟ್ ನನಗೇನು ಅಲ್ಟಿಮೇಟ್ಲಿ UPSC ಪಾಸಾಗಿ ನಾನು ಲಬ್ಬಸ್ನಾಗ ಹೋದ್ಮೇಲೆ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಕೋತೀನಿ. ಅಥವಾ ನಂಗೊಂದು ಕಡೆ ಪೋಸ್ಟಿಂಗ್ ಆದಮೇಲೆ IAS ಆದಮೇಲೆ ನಾನು ಇನ್ನೂ ಖುಷಿಯಾಗಿರ್ತೀನಿ ಅಂತ ಅನ್ಕೋತೀನಿ. ನಮ್ಮ ಖುಷಿನ ಅಲ್ಲಿಗೆ ಹೋಗೋವರೆಗೂ ತಡೆದಿಟ್ಕೊಂಡಿರ್ತೀವಲ್ವ, ಅದ್ರ ಬದಲು ನಮ್ಮ ಜರ್ನಿನೇ ನಾವು ಒಂಥರ ಖುಷಿಯಾಗಿ ನಾವು ಅದನ್ನು ನೋಡ್ಕೊಂಡು ಹೋಯ್ತು ಅಂತಂದರೆ, ಡೆಫಿನೆಟ್ಲಿ ನಾವೊಂದು ಆ ಫೇಸಿಗೆ ಹೋಗ್ತೀವಲ್ಲ, ಆ ಫೇಸ್ಗೆ ಹೋದ್ಮೇಲೆ ನಾವು ನಿಜವಾಗ್ಲೂ ಆ ಒಂದು ಅಚೀವ್ಮೆಂಟ್ ಆದಮೇಲೆ ಆ ಖುಷಿ 100 ಪಟ್ಟಾಗುತ್ತೆ. ಆ್ಯಂಡ್ ಇಲ್ಲಿ ಪಟ್ಟಿರೋ ಪ್ರತಿ ಖುಷಿಗಳು ಕೂಡ ಮೈಲ್ ಸ್ಟೋನ್ ಆಗಿ ನಿಂತಿರುತ್ತೆ. ನಮಗೊಂಥರ ಹೇಗೆ ಅಂತಾರೆ, ನಮಗೆ ಟ್ರೂ ಮೋಟಿವೇಶನ್ ಸಿಕ್ಕೋದೆ ಅದರಿಂದ. ಅದಕ್ಕೋಸ್ಕರ ನಾವು ಖುಷಿನ ಒಂದಿನ ಪಡ್ತೀವಿ, ಸೊ ಇದಾದ್ಮೇಲೆ ನಾವು ಪಡ್ತೀವಿ ಅಂತ ಅಂದ್ಕೊಂಡು ಹೋಗ್ಬೋದು ಅಷ್ಟೇ. ಬಟ್ ಈ ಮೂಮೆಂಟ್ನ ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಅಷ್ಟು ನಮ್ಮ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಹೇಳೋದು, ಖುಷಿ ಆಗಲಿ ದುಃಖ ಆಗಲಿ ಅಕ್ಸೆಪ್ಟ್ ಮಾಡಲೇಬೇಕು. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಇರೋದು 4 ದಿನ, ಹುಟ್ಟು ಸಾವಿನ ಮಧ್ಯೆ ಇರೋದು 2 ದಿನ. ಹಾಗಾಗಿ ಆ 2 ದಿನಕ್ಕೋಸ್ಕರ ನಮ್ಮ ಗುರುತನ್ನ ಯಾವ ರೀತಿ ಗುರುತಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀವಿ. ಆ್ಯಂಡ್ ಬಂದಾಗಲೂ ಸುತ್ಕ ಅಂತಾರೆ, ಸತ್ತಾಗಲೂ ಸುತ್ಕ ಅಂತಾರೆ. ಬಟ್ ಆ ಮನುಷ್ಯನ ಯಾವ ರೀತಿ ನೆನಪಿಸ್ಕೋಬೇಕು, ಆ ಒಂದು ಐಡೆಂಟಿಟಿನ ನಾವು ಹೇಗೆ ಇರ್ತೀವಿ ಅದ್ರ ಮೇಲೆ ನಾವು ಒಂಥರ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಎಲ್ಲ ನಮ್ಮ ಕೈಯಲ್ಲೇ ಇದೆ ಅಂದಾಗ ಸ್ವಲ್ಪ ನಮ್ಮ ಲೈಫ್ನ ನಾವೇ ಒಂಚೂರು ಚೇಂಜ್ ಮಾಡ್ಕೊಳ್ಳೋಣ, ಬೇರೆಯವ್ರು ಚೇಂಜ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಅಂತ ಹೇಳ್ತಾ, ನಾಳೆಯಿಂದ ಅಗೇನ್ 21 ಡೇಸ್ ಸ್ಟಡಿ ಚಾಲೆಂಜ್ನ ಮಾಡ್ತಿದ್ದೀನಿ. ಆ್ಯಂಡ್ 21 ಡೇಸ್ ಸ್ಟಡಿ ವ್ಲಾಗ್ಸ್ ಏನಿರುತ್ತೆ, ಸೊ ಅದು ಕಂಪ್ಲೀಟಾಗಿ ಕನ್ಸಿಸ್ಟೆನ್ಸಿಯಿಂದ ಬರಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಶುಭರಾತ್ರಿ.